ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ನ ಹೋಗ್ತಿದ್ದೀನಿ. ಭಾರತ ಮತ್ತು ಚೈನಾ ಮಧ್ಯೆ ಇರುವಂತಹ ಪುಟ್ಟದಾದ ಒಂದು ದೇಶ, ಹಿಮಾಲಯನ್ ದೇಶ ಅಂತಲೇ ಕರಿಬೋದು ಇದನ್ನು. ಅದೇ ಭೂಟಾನ್. ಇಲ್ಲಿ ಸುಮಾರು 8 ಲಕ್ಷ ಜನ ಅಷ್ಟೇ ಇರೋದು. 1.5 ಲಕ್ಷ ಜನದಷ್ಟು ಇದರ ರಾಜಧಾನಿ ಥಿಂಪುನಲ್ಲಿ ಇದ್ದಾರೆ. ಈ ದೇಶ ಸುಮಾರು 70% ಜಾಗ ಬರೀ ಅರಣ್ಯದಿಂದನೇ ಕೂಡಿದೆ ಅಂತಲೇ ಹೇಳ್ಬೋದು. ನಾನು ಹೋಗಿದ್ದು 6 ನೈಟ್ಸ್ 7 ಡೇಸ್. 6 ನೈಟ್ಸಲ್ಲಿ ಫಸ್ಟ್ ಡೇ ಬಾಗ್ಡೋಗ್ರಾ ಏರ್ಪೋರ್ಟ್ನ ರೀಚ್ ಆಗ್ತೀವಿ. ಅದು ಬಂದು ವೆಸ್ಟ್ ಬೆಂಗಾಲ್, ನಮ್ಮ ಇಂಡಿಯಾದೊಳಗಡೆ ಇರೋದು. ಅಲ್ಲಿಂದ ನಮ್ಮನ್ನು ಅವರು ಡ್ರೈವರ್ ಪಿಕಪ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮನ್ನು ಪುಂಚ್ಲಿಂಗ್ ನಗರಕ್ಕೆ, ಅಂದರೆ ಭೂಟಾನ್ ಒಳಗಡೆಗೆ ಬಿಡ್ತಾರೆ. ಭೂಟಾನ್ ಒಳಗಡೆ ಇರುವಂಥ ಪುಂಚ್ಲಿಂಗ್ ನಗರದಲ್ಲಿ ನಾವು ಇಮಿಗ್ರೇಷನ್ ಎಲ್ಲ ಪ್ರೋಸೆಸ್ ಮುಗಿಸಿ ಅಲ್ಲೇ ಸ್ಟೇ ಆಗ್ತೀವಿ ಆವತ್ತಿನ ದಿನ. ಅದೇ ಲ್ಯಾಂಡ್ ಆಫ್ ಥಂಡರ್ ಡ್ರ್ಯಾಗನ್ ಅಂತ ಕರೀತಾರೆ. ಅಲ್ಲಿ ನಮಗೆ ಸುಮಾರು ಟೆಂಪಲ್ಸ್ಗಳಿದೆ, ಅದನ್ನು ನೋಡ್ಬೋದು. ಇನ್ನು ಡೇ ಸೆಕೆಂಡ್ ನಾವು ಥಿಂಪುಗೆ ಹೋಗಬೇಕು. ಥಿಂಪು ಭೂಟಾನ್ನ ರಾಜಧಾನಿ. ಅದು ಬೆಟ್ಟದ ಮೇಲಿದೆ. ಅಲ್ಲಿಗೆ ಹೋಗೋಕ್ಕೆ ಮುಂಚೆ 2 ಚೆಕ್ ಪೋಸ್ಟ್ನ ಕ್ರಾಸ್ ಮಾಡಬೇಕು. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ. ತುಂಬ ಸ್ಟ್ರಿಕ್ಟ್ ಇರುತ್ತೆ. ಅಷ್ಟೇ ನೀಟಾದ ಒಂದು ದೇಶ ಅಂತಲೇ ಹೇಳ್ಬೋದು. ಇಲ್ಲಿ ಏಕೈಕ ಕಾರ್ಬನ್ ನ್ಯೂಟ್ರಲ್ ಕಂಟ್ರಿ ಅಂತಲೇ ಕೂಡ ಕರೀತಾರೆ. ನಾವು ಡೇ 2ಲಿ ಥಿಂಪುಗೆ ಹೋಗೋಕ್ಕೆ ಮುಂಚೆ ನೋಡಿದ್ದು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಗೇದು ಸ್ತೂಪ ಬಂದು 8 ಧರ್ಮಕಾಯ ಸ್ತೂಪ ಅಂತ ಕರೀತಾರೆ. ಅಲ್ಲಿಗೆ ಮೊದಲು ಎಂಟ್ರಿ ಕೊಟ್ವಿ. ಅದಾದ ನಂತರ ಊಟ ಮುಗಿಸಿ ವಾಂಗಾ ವಾಟರ್ಫಾಲ್ಸ್ಗೆ ರೀಚ್ ಆದ್ವಿ. ವಾಂಗಾ ವಾಟರ್ಫಾಲ್ಸ್ ಮುಗಿಸಿ ಚುಜೋಮ್ ಅಂದರೆ ಪಾರೋ ಮತ್ತು ಥಿಂಪು ರಿವರ್ ಎರಡೂ ಸಂಗಮ ಆಗುವಂಥದ್ದು ಒಂದು ಪ್ಲೇಸ್. ಅದನ್ನು ಕೂಡ ನೋಡಿಕೊಂಡು ಕೊನೆಯಲ್ಲಿ ನಾವು ರೀಚ್ ಆಗಿದ್ದು ಥಿಂಪು ಭೂಟಾನ್ನ ರಾಜಧಾನಿ. ಇಲ್ಲಿ ಮನೆ, ಆಫೀಸ್, ಸ್ಕೂಲ್ ಯಾವುದೇ ಕಟ್ಟಡ ಆಗಲಿ ಭೂಟಾನ್ ಆರ್ಕಿಟೆಕ್ಚರಲ್ಲೇ ಕಟ್ಟಿರ್ತಾರೆ. ಅದಾದಮೇಲೆ ಅಲ್ಲೇ ಥಿಂಪುಲಿ ಸ್ಟೇ ಆಗ್ತೀವಿ. ಥಿಂಪುಲಿ ಸ್ಟೇ ಆಗಿದ ತಕ್ಷಣ ಡೇ 3ಲಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದು ಪುನಾಕಾ ವ್ಯಾಲೀಸ್. ಮೊದಲಿಗೆ ದೋಚುಲಾ ಪಾಸ್ನ ರೀಚ್ ಆಗ್ತೀವಿ. ಅದು ಹಿಮಾಲಯನ್ ವ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ 3988 ಮೀಟರ್ ಎತ್ತರದಲ್ಲಿರುವಂತಹ ದೋಚುಲಾ ಪಾಸ್. ನಂತರ ಚಿಮಿಲಕಾಂಗ ಅಂದರೆ ಫರ್ಟಿಲಿಟಿ ಟೆಂಪಲ್. ಇಲ್ಲಿ ನಾವು ಮಕ್ಕಳಾಗಿಲ್ಲ ಅಂತ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಬೇಡ್ಕೊಂಡ್ರು ಖಂಡಿತ ಅದು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ. ಫರ್ಟಿಲಿಟಿ ಟೆಂಪಲ್ ಆಗಿದ ತಕ್ಷಣ ನಾವು ಹೋಗಿದ್ದು ಪುನಾಕಾ ಝೋಂಗ್. ಇದು ಜಿವೆಲ್ ಆಫ್ ಭೂಟಾನ್ ಅಂತಲೇ ಕರೀತಾರೆ. ಅದಾದ ನಂತರ ನೆಕ್ಸ್ಟು ನಾವು ನೋಡಿದ್ದೆ ಪುನಾಕಾ ಸಸ್ಪೆನ್ಷನ್ ಬ್ರಿಡ್ಜ್. ಅದು ಲಾಂಗೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇನ್ ಭೂಟಾನ್ ಅಂತಲೇ ಕರಿಬೋದು. ಮತ್ತೆ ನಾವು ರಿಟರ್ನ್ ಬಂದು ಥಿಂಪುಲ್ಲೇ ಸ್ಟೇ ಆಗ್ತೀವಿ. ಬೆಳೆ 100% ಆರ್ಗ್ಯಾನಿಕ್ ಆಗಿರುತ್ತೆ. ಫರ್ಟಿಲೈಸರ್ ಇಲ್ಲದೆ ದೇಶದಲ್ಲಿ ವ್ಯವಸಾಯ ಕೂಡ ಮಾಡ್ತಾರೆ. ಈ ದೇಶ ಒಂದು ವ್ಯವಸಾಯಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಬೌದ್ಧ ಧರ್ಮವನ್ನು ಇಲ್ಲಿ ಅನುಸರಿಸ್ತಾರೆ. ದೇಶದೆಲ್ಲೆಡೆ ಪ್ರೇಯರ್ ಫ್ಲ್ಯಾಗ್ಸ್ ತುಂಬ ಕಾಣಿಸುತ್ತೆ ನಮಗೆ. ಪ್ರೇಯರ್ ವೀಲ್ಸ್ ಕೂಡ ತುಂಬ ಕಾಣ್ಬೋದು. ಇದರಿಂದ ಒಂದು ನಂಬಿಕೆ ಅಲ್ಲಿನ ಜನರಿಗೆ ಇದೆ. ಇದರಿಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅನ್ನೋದು ನಂಬಿಕೆ. ಇನ್ನು ಇಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಸಿಗ್ನಲ್ ಇಲ್ಲ. ವಾಹನ ಸಂಚಾರ ಅಚ್ಚುಕಟ್ಟಾಗಿದೆ ಅಂತಲೇ ಹೇಳ್ಬೋದು. ಹೈಯೆಸ್ಟ್ ಇನ್ಕಮ್ ಬರೋದು ಇಲ್ಲಿಂದ ಹೈಡ್ರೋ ಪವರ್ ಇಂದ ಮಾತ್ರ. ಇಂಡಿಯಾಗೆ ಕೂಡ ಇವರು ಎಲೆಕ್ಟ್ರಿಸಿಟಿನ ಸೇಲ್ ಮಾಡ್ತಾರೆ. ಗೋಲ್ಡ್ ಫ್ರಮ್ ಭೂತಾನ್ನ ಕರೆನ್ಸಿ. ಇಂಡಿಯಾ ರುಪೀಸ್ಗೆ ಇದು ಈಕ್ವಲ್ ಆಗಿದೆ. ಭೂಟಾನ್ನಲ್ಲಿ ಇಂಡಿಯಾ ಕರೆನ್ಸಿನೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನು ಡೇ 4 ನಾವು ಹೋಗಿದ್ದು ಭೂಟಾನ್ ಪೋಸ್ಟಲ್ ಮ್ಯೂಸಿಯಂ. ಅದಾದ ನಂತರ ನೆಕ್ಸ್ಟು ನಮ್ಮ ಪ್ಲೇಸ್ ತಕ್ತಾಂಗ್ ನ್ಯೂನರಿ. ಅದಾದ ನಂತರ ಟಾಕಿನ್ ಪ್ರಿಸರ್ವೇಷನ್ ಸೆಂಟರ್. ಟಾಕಿನ್ ಇಲ್ಲಿನ ಭೂಟಾನ್ನ ನ್ಯಾಷನಲ್ ಎನಿಮಲ್ ಅಂತಲೇ ಕರಿಬೋದು. ನ್ಯಾಷನಲ್ ಎನಿಮಲ್ ಅಳಿವಿನ ಅಂಚಿನಲ್ಲಿರೋದ್ರಿಂದ ಇದನ್ನು ಪ್ರಿಸರ್ವೇಷನ್ ಸೆಂಟರ್ನಲ್ಲಿ ಇಟ್ಟಿದ್ದಾರೆ. ಅದಾದ ನಂತರ ನಾವು ಹೋಗಿದ್ದು ಬುಡ್ಡಾ ಡೋರೆಮನ್ ತುಂಬ ದೊಡ್ಡದಾದ ಒಂದು ಸ್ಟ್ಯಾಚು, ಟಾಲೆಸ್ಟ್ ಸ್ಟ್ಯಾಚು ಅಂತಲೇ ಹೇಳ್ಬೋದು. ಅದು ಇನ್ ದ ವರ್ಲ್ಡಲ್ಲಿ.
ಅಲ್ಲಿಗೆ ಹೋದ್ವಿ. ಅದಾದ ನಂತರ ನಾವು ಹೋಗಿದ್ದು ಸಿಂಪ್ಲಿ ಭೂಟಾನ್ ಮ್ಯೂಸಿಯಂ. ಸಿಂಪ್ಲಿ ಭೂಟಾನ್ ಮ್ಯೂಸಿಯಮ್ಗಾದರೂ ಹೋಗ್ಬೋದು, ಅಥವಾ ಅದೇ ರೀತಿ ಮಾಡುವಂತಹ ಒಂದು ಫಾರ್ಮ್ ಹೌಸ್ ಥರ ಸಪ್ರೇಟಾಗಿ ಅಲ್ಲಿ ಮಾಡ್ಕೊಂಡಿರ್ತಾರೆ, ಅಲ್ಲಿಗೂ ಕೂಡ ಹೋಗ್ಬೋದು. ಅಲ್ಲಿ ಏನು ಮಾಡ್ತಾರೆ ಅದೇ ರೀತಿ ಇಲ್ಲಿ ಕೂಡ ಇರುತ್ತೆ. ಇದಿಷ್ಟು ಡೀಟೇಲ್ಸ್ ಆಫ್ ಡೇ 4 ಇಷ್ಟನ್ನು ಮುಗಿಸ್ಕೊಂಡು ಫೋಟೋಗ್ರಫಿಗೆ ಎಲ್ಲ ಸ್ಟಾಪ್ ಮಾಡಿ ನಂತರ ನಾವು ರೀಚ್ ಆಗಿದ್ದೆ ಪ್ಯಾರೋಗೆ ನಾವು ಇವಾಗ ರೀಚ್ ಆಗಿದ್ದೀವಿ. ಅಷ್ಟೇ ಅಲ್ಲದೆ ಭೂಟಾನಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಫುಲ್ಲು ಫ್ರೀ ಇದೆ. 7th ಫ್ಲೋರ್ಗಿಂತ ಹೆಚ್ಚಾಗಿ ಯಾವುದೇ ಕಟ್ಟಡ ಅಥವಾ ಮನೆನ ಕಟ್ಟೋ ಹಾಗಿಲ್ಲ, ಅಷ್ಟು ಇಲ್ಲಿ ಸ್ಟ್ರಿಕ್ಟಾಗಿ ಇರುತ್ತೆ. ತುಂಬ ನಂಬಿಕೆ ಇರುವಂತಹ ಒಂದು ಕಂಟ್ರಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಕಂಟ್ರಿಗೆ ಯಾವುದೇ ರೀತಿ ವೀಸಾ ಅಂತೂ ಬೇಡವೇ ಬೇಡ. ವೋಟರ್ ID ಅಥವಾ ಪಾಸ್ಪೋರ್ಟ್ ಇದ್ದರೆ ಸಾಕು, ಆರಾಮಾಗಿ ಈ ಕಂಟ್ರಿಗೆ ರೀಚ್ ಆಗ್ಬೋದು. ಇನ್ನು ನಾವು ಪ್ಯಾರೋಲಿ ಇದ್ದಿದ್ದರಿಂದ ಪ್ಯಾರೋ ಒಂದು ಬ್ಯೂಟಿಫುಲ್ ನಗರ ಅಂತಲೇ ಹೇಳ್ಬೋದು. ಪ್ಯಾರೋದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇದೆ, ಆದರೆ ತುಂಬ ಕಾಸ್ಟ್ಲಿ ಇದ್ದರಿಂದ ನಾವೆಲ್ಲ ಇಂಡಿಯಾ ಬಾಗ್ಡೋಗ್ರಾದಲ್ಲೇ ಇಳ್ಕೊಂಡಿದ್ದು. ಇನ್ನು ಥಿಂಪು ಮತ್ತು ಪ್ಯಾರೋಗೆ ಎಲ್ಲ ಟೈಮಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಥಿಂಪುಲಿ ಗೇದು ಸ್ತೂಪ ಫೇಮಸ್, ಪುನಾಕಾದಲ್ಲಿ ದೋಚುಲಾ ಪಾಸ್, ಫರ್ಟಿಲಿಟಿ ಟೆಂಪಲ್, ಪುನಾಕಾ ಜಾಂಗ್, ಸಸ್ಪೆನ್ಷನ್ ಬ್ರಿಡ್ಜ್. ಆದರೆ ಪ್ಯಾರೋಲಿ ನಮಗೆ ಸಿಗೋದೆ ಟೈಗರ್ಸ್ ನೆಸ್ಟ್ ಹೈಕ್. ಇದು 3000 ಎಬೋ ಅಂದರೆ ತುಂಬ ಹೈಟಲ್ಲಿರುವಂತಹ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಟೈಗರ್ಸ್ ನೆಸ್ಟ್ ಹೈಕ್ನ ಮಾಡಿದ ಮೇಲೆ ನೀವು ಟ್ರೈ ಮಾಡಬೇಕಾಗಿರೋದು ಆರ್ಟ್ ಸ್ಟೋನ್ ಬಾತ್ ಜೊತೆಗೆ ಹೆಲಿಕಾಪ್ಟರ್ ರೈಡ್. ಇದನ್ನು ನೀವು ಅಲ್ಲಿ ಮ್ಯಾಂಡೇಟ್ರಿ ಅಂತ ಇಲ್ಲ, ಆಪ್ಷನಲ್ ಇರುತ್ತೆ, ನೀವು ಟ್ರೈ ಮಾಡ್ಬೋದು. ಹಾಗೆ ಅಲ್ಲಿನ ಫುಡ್ ಮೋಮೋಸ್ ಮತ್ತು ಬಟರ್ ಟೀನ ಅಲ್ಲಿನ ಫೇಮಸ್ ಫುಡ್ ಮತ್ತು ಎಮದಶಿ, ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಹಾಟ್ ಸ್ಟೋನ್ ಬಾತ್ ಈ ಥರ ಒಂದು ವುಡನ್ನಲ್ಲಿ ನಿಮಗೆ ಇರುತ್ತೆ, ಆರಾಮಾಗಿ ಟ್ರೈ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇರಲ್ಲ. ಅದಾದ ನಂತರ ಪ್ಯಾರೋಲಿ ನಿಮಗೆ ನೋಡೋದಕ್ಕೆ ಸಿಗೋದು ಪ್ಯಾರೋ ಏರ್ಪೋರ್ಟ್ ವ್ಯೂ. ನಾವು ಅವತ್ತು ನೈಟ್ ಪ್ಯಾರೋದಲ್ಲೇ ಉಳ್ಕೊಂಡ್ವಿ. ಪ್ಯಾರೋದಲ್ಲಿ ಉಳ್ಕೊಂಡು ವ್ಯೂ ಮಾತ್ರ ಸಖತ್ತಾಗಿತ್ತು. ಒಂದು ಇಮ್ಯಾಜಿನೇಷನ್ಗೆ ಹೋಗ್ಬೋದು, ಅಷ್ಟು ಚೆನ್ನಾಗಿತ್ತು. ಎಲ್ಲೋ ಸ್ವಿಟ್ಜರ್ಲ್ಯಾಂಡ್ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಿತ್ತು. ನಂತರ ಪ್ಯಾರೋ ಏರ್ಪೋರ್ಟ್ ವ್ಯೂ, ಐರನ್ ಬ್ರಿಡ್ಜ್ ಮತ್ತು ರಿವರ್ ಸೈಡು ಪಾಸ್ ಮಾಡ್ತಾರೆ, ಅಲ್ಲಿ ನಿಮಗೆ ಫೋಟೋ ತಗೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಅಷ್ಟೇ ಅಲ್ಲದೆ ಲೋಕಲ್ ಮಾರ್ಕೆಟ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್ ಶಾಪ್ನ ಕೂಡ ನೀವು ವಿಸಿಟ್ ಮಾಡ್ಬೋದು. ಇದೆಲ್ಲ ಮುಗಿಸಿ ಬರೋಷ್ನಲ್ಲಿ ಡೇ 6 ನಾವು ಫುನ್ಚುಲಿಂಗ್ಗೆ ಮತ್ತೆ ರೀಚ್ ಆಗ್ತೀವಿ. ಡೇ 1 ಎಲ್ಲಿದ್ವಿ ಮತ್ತೆ ಅಲ್ಲೇ ಫುನ್ಚುಲಿಂಗ್ ನಗರದಲ್ಲೇ ಡೇ 6 ಕೂಡ ಉಳ್ಕೋತೀವಿ. ಕೊನೆಗೆ ಅಲ್ಲಿ ಡಿನ್ನರ್ ಎಲ್ಲ ಮುಗಿಸಿ ಸೆಂಡ್ ಆಫ್ ಮಾಡಿ ಟೈಗರ್ಸ್ ನೆಸ್ಟ್ ಹೈಕ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಕೂಡ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಬಾಯ್ ಹೇಳ್ತಾರೆ. ಇನ್ನು ಡೇ 6 ನೈಟ್ ಅಲ್ಲೇ ಉಳ್ಕೊಂಡು ಡೇ 7 ಬೇಗ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ದೇಶಕ್ಕೆ ನಾವು ಹೊರಡ್ತೀವಿ. ಬಾಗ್ಡೋಗ್ರಾ ಏರ್ಪೋರ್ಟ್ವರೆಗೂ ಮತ್ತೆ ಅವರು ಡ್ರಾಪ್ ಫೆಸಿಲಿಟಿ ಕೊಡ್ತಾರೆ. ಅದನ್ನು ಮುಗಿಸ್ಕೊಂಡು ಬಾಗ್ಡೋಗ್ರಾ ಏರ್ಪೋರ್ಟಿಂದ ನಮ್ಮ ಊರುಗಳಿಗೆ ರಿಟರ್ನ್ ಆಗ್ತೀವಿ. ಇದಿಷ್ಟು ಟೋಟಲಾಗಿ 6 ನೈಟ್ಸ್ 7 ಡೇಸ್ ಭೂಟಾನ್ ಇಂಟರ್ನ್ಯಾಷನಲ್ ಟ್ರಿಪ್ನ ಒಂದು ಜರ್ನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.